ರಾಜಕೀಯ ವಿದ್ಯಮಾನಗಳನ್ನು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ಸುದ್ದಿ ಇದು. ಒಂದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆಯೇ ಭೂ ಕಬಳಿಕೆ ಆರೋಪ ಅಂದ್ರೆ ಅಕ್ರಮವಾಗಿ 14 ಸೈಟ್ ಅನ್ನ ಪಡೆದ ಆರೋಪ ಮುಖ್ಯಮಂತ್ರಿಗಳು ಎದುರಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಶುರುವಾಗಿದೆ ಮತ್ತೊಂದು ಭೂ ಕಬಳಿಕೆ ಆರೋಪ. ಗಮನಿಸೋಣ ಸುದ್ದಿಯನ್ನ ಇವತ್ತಿನ ನಮ್ಮಲ್ಲಿ ಮಾತ್ರದಲ್ಲಿ. ಕಾಂಗ್ರೆಸ್ ವಿರುದ್ಧ ಇದೀಗ ಸಾಲು ಸಾಲು ಆರೋಪಗಳ ಸುರಿಮಳೆಯೇ ವ್ಯಕ್ತವಾಗ್ತಾ ಇದೆ. ಫೈಲು ಡೀಲಿನ ನಡುವೆ ಭೂಮಿ ಕೂಡ ಗುಳುಮಾಗಿ ಹೋಗ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ? ಕೇವಲ ಮೂಡ ವಿಚಾರ ಮಾತ್ರವಲ್ಲ, ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ, ನಾವು ಮಾತನಾಡ್ತಿರೋದು ಸಚಿವ ಪ್ರಿಯಾಂಕ್ ಖರ್ಗೆ ಬಗ್ಗೆ ಅಲ್ಲ, ಅವರ ಸಹೋದರ ರಾಹುಲ್ ಖರ್ಗೆ ನಿಯಮ ಬಾಹಿರವಾಗಿ ಸಿಎ ಸೈಟ್ ಅನ್ನ ಕೆಐಎಡಿಬಿ ನೀಡಿದೆ ಅನ್ನೋ ಆರೋಪ ಇದೀಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯಪಾಲರ ಅಂಗಳವನ್ನ ಕೂಡ ತಲುಪಿದೆ. ವಾಲ್ಮೀಕಿ ಆಯ್ತು, ಮೂಡ ಆಯ್ತು, ಇದೀಗ ಕೆಐಎಡಿಬಿ. ಕಡಿಮೆ ಕಾಸು, ಭೂಮಿ ನುಂಗಿದ್ರ ಕೈ ಬಾಸು ಅನ್ನೋ ಆರೋಪ. ರಾಜ್ಯದಲ್ಲಿ ಟ್ರಸ್ಟ್ ಅನ್ನ ಕಳೆದುಕೊಳ್ತಾ ಇದೆಯಾ ಹಾಗಾದ್ರೆ ಹಂತ ಹಂತವಾಗಿ ಕಾಂಗ್ರೆಸ್? ಖರ್ಗೆ ಫ್ಯಾಮಿಲಿ ಅಂದ್ರೆ ಕಾಂಗ್ರೆಸ್ ಪಕ್ಷವೂ ಹೌದು, ಅವರ ಕುಟುಂಬವೂ ಹೌದು. ಎರಡೂ ಕಡೆ ಕೂಡ ಟ್ರಸ್ಟ್ ಕಳೆದುಕೊಳ್ತಾ ಇದ್ದಾರಾ ಖರ್ಗೆ ಸಾಹೇಬ್ರು ಅವರ ಕುಟುಂಬಸ್ಥರು ಅನ್ನೋ ಅನುಮಾನ. ವಿಹಾರ ಟ್ರಸ್ಟ್ಗೆ ಕರ್ನಾಟಕದಲ್ಲಿ ಏರೋಸ್ಪೇಸ್ ಸಿಟಿ ಏನಿದೆ ಅದರಲ್ಲಿ 5 acres ಸಿಎ ಸೈಟ್ನ ಅಲಾಟ್ ಮಾಡಿಕೊಡಲಾಗಿದೆ. ಇದರಲ್ಲಿ ಮುಖ್ಯವಾದಂಥ ಟ್ರಸ್ಟಿಗಳು ಯಾರ್ಯಾರು? ರಾಹುಲ್ ಎಂ ಖರ್ಗೆ ಅವರು, ಪ್ರಿಯಾಂಕಾ ಎಂ ಖರ್ಗೆ ಮತ್ತು ಖರ್ಗೆ ಅವರ ಧರ್ಮಪತ್ನಿಯೇ ಅವರು, ಜೊತೆಗೆ ಅವರ ಅಳಿಯ ರಾಧಾಕೃಷ್ಣ, ಜೊತೆಗೆ ಇನ್ನ 2 ಸದಸ್ಯರು ಸಹ ಇದ್ದಾರೆ. ಯಾವ ಮಾನದಂಡದ ಮೇಲೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ನ ಸಚಿವರ ಇರತಕ್ಕಂತಹ ಟ್ರಸ್ಟ್ಗೆ, ಎಐಸಿಸಿಯ ಅಧ್ಯಕ್ಷರ ಧರ್ಮಪತ್ನಿಯವರು ಇರತಕ್ಕಂತಹ ಟ್ರಸ್ಟ್ಗೆ ಯಾವ ಮಾನದಂಡದ ಮೇಲೆ ಈ ಸಿಎನ ಅಲಾಟ್ ಮಾಡಿಕೊಡಲಾಗಿದೆ? ನಮ್ಮ ಮೂಲಭೂತವಾದಂತಹ ಪ್ರಶ್ನೆ ಏನು ಅಂತಂದರೆ, ಕೆಐಡಿಬಿನಲ್ಲಿ ನೀವು ಸಿಎ ಸೈಟ್ಗಳನ್ನ ಅಲಾಟ್ ಮಾಡಿಕೊಡ್ಬೇಕು ಅಂದರೆ ಒಂದು ಹರಾಜು ಪ್ರಕ್ರಿಯೆ ಮಾಡಬೇಕು. ಅದು ಫಸ್ಟ್ ಲಾ. ಸೆಕೆಂಡ್ ಲಾ, ಅಕಸ್ಮಾತ್ ಹರಾಜು ಪ್ರಕ್ರಿಯೆ ಇಲ್ಲದೇ ಇದ್ದರೆ ನೀವು 1.5 ಪಟ್ಟು, ಅಂದರೆ ಈಗ ಏನು ಸಿ ಎಗೆ ದರ ನಿಗದಿಪಡಿಸಿರ್ತಾರೆ ಅದಕ್ಕೆ 1.5 ಪಟ್ಟು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ. ಈ 5 ಎಕರೆ ಜಾಗನ, ಅದು ಸಿ ಎ ಜಾಗ. ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಇಲ್ಲಿ 5 ಎಕರೆ ಅವರ ಟ್ರಸ್ಟ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಒಡೆತನದ ಟ್ರಸ್ಟ್ಗೆ 5 ಎಕರೆನ ಅಲಾಟ್ ಆಗಿದೆ. ಇದು ಅಕ್ರಮವಾಗಿ ಆಗಿದೆಯೋ? ಆ ಕೆಐಡಿಬಿ ಲ್ಯಾಂಡ್ 5 ಎಕರೆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡೋಕ್ಕೂ ಮುಂಚೆ ಎಷ್ಟು ಅರ್ಜಿಗಳನ್ನು ಕರೆದಿದ್ರು? ಯಾರ್ಯಾರು ಟ್ರಸ್ಟ್ ಈ ಜಮೀನಿಗೆ ಸಿ ಎ ನಿವೇಶನ ಅಂತ ಕರೆದ್ರೆ 5 ಎಕರೆ ಸಿ ಎ ಜಮೀನು ಏನು ಖರ್ಗೆ ಕುಟುಂಬಕ್ಕೆ ಅಲಾಟ್ ಆಗಿದೆ, ಯಾರ್ಯಾರು ಅರ್ಜಿದಾರರಿದ್ದರು? ಇವೆಲ್ಲವೂ ಕೂಡ ಮಾಹಿತಿ ಪಡೆದುಕೊಳ್ಬೇಕಾಗ್ತದೆ. ಅದಕ್ಕೂ ಇವರು ಕೂಡ ಉತ್ತರ ಕೊಡಬೇಕಾಗ್ತದೆ. ಆಗಿರೋದೇನು, ಕೆಐಎಡಿಬಿ ಅಡಿಯಲ್ಲಿ ಸಿಎ ಸೈಟ್ಗಳನ್ನು ಹಂಚಲಾಗತ್ತೆ. ಯಾರಿಗೆ ಹಂಚೋದು? ಈಗಲೇ ಅಶೋಕ್ ಗೌಡ್ರು ಹೇಳಿದ್ ನೀವು ಕೇಳಿಸ್ಕೊಂಡಿರ್ತೀರಿ, ಒಂದು ಹರಾಜು ಮಾಡಬೇಕು, ಇಲ್ತಂತಂದರೆ ಅರ್ಹತೆಯ ಆಧಾರದ ಮೇಲೆ ಕೊಡಬೇಕು. ಆದರೆ ಈ ಮಾನದಂಡವನ್ನು ಗಾಳಿಗೆ ತೂರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ರಾಹುಲ್ ಖರ್ಗೆ ಅವರಿಗೆ ಭೂಮಿಯನ್ನು ನೀಡಲಾಗಿದೆ ಅನ್ನೋ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸನ್ನು ಗಮನಿಸ್ತಾ ಹೋಗೋಣ. ಏನಿದು ಹಗರಣ, ಯಾವ ರೀತಿ ಆರೋಪ ಕೇಳೋಕೆ ಸಿಗ್ತಿದೆ ಅಂತ ಹೇಳಿ. ಖರ್ಗೆ ಅವರ ಕುಟುಂಬದ ಅಡಿಯಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಹೇಳಿ ನಡೆಸಲಾಗ್ತಾ ಇದೆ. ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅವರ ಧರ್ಮಪತ್ನಿ ಇದ್ದಾರೆ, 2 ಪುತ್ರರು ರಾಹುಲ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಇಬ್ಬರು ಇದ್ದಾರೆ. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಅವರ ಅಳಿಯ ಕೂಡ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ. ಹೀಗೆ ಇಡೀ ಕುಟುಂಬಸ್ಥರು ಇರುವಂತಹ ಟ್ರಸ್ಟ್ ಇದು ಸಿದ್ಧಾರ್ಥ ವಿಹಾರ ಟ್ರಸ್ಟ್. ಬೇಸಿಕಲಿ ಎಜುಕೇಷನ್ ಹಾಗೆ ರಿಲಿಜಿಯಸ್ ಆಕ್ಟಿವಿಟೀಸ್ ಅನ್ನ ನಡೆಸುವಂತಹ ಟ್ರಸ್ಟ್ ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ಇದು ಆದರೆ ಲಭ್ಯವಾಗಿರೋದು ಕೆಐಎಡಿಬಿ ಅಡಿಯಲ್ಲಿ. ಕಡಿಮೆ ಬೆಲೆಗೆ 5 ಎಕರೆ ಭೂಮಿಯನ್ನ ಈ ಟ್ರಸ್ಟ್ಗೆ ನೀಡಲಾಗಿದೆ ಅನ್ನುವ ಆರೋಪ. ಹರಾಜು ಪ್ರಕ್ರಿಯೆ ನಡೆಸದೆ ಸೈಟ್ ಅನ್ನ ನೀಡಲಾಗಿದೆ. ಹರಾಜು ನಡೆಸದಿದ್ರೆ 1.5 ಪಟ್ಟು ಹಣ ನೀಡಬೇಕಾಗಿತ್ತು. ಆದರೆ ಹರಾಜು ನಡೆಸಿ ಕ್ರಮಬದ್ಧವಾಗಿ ಸೈಟ್ ಅನ್ನ ನೀಡದೆ, ಹರಾಜು ಪ್ರಕ್ರಿಯೆ ಇಲ್ಲದೆ ಕಡಿಮೆ ಬೆಲೆಗೆ 5 ಎಕರೆ ಭೂಮಿಯನ್ನ ಕೊಡಲಾಗಿದೆ ಅನ್ನೋ ಆರೋಪ ಇದೆ. ರಾಜಭವನದ ಅಂಗಳದಲ್ಲಿ ಸದ್ಯಕ್ಕೆ ಈ ಟ್ರಸ್ಟ್ಗೆ ನೀಡಿರುವ ಜಮೀನಿನ ವಿಚಾರ ತಲುಪಿದೆ. ಚಲವಾದಿ ನಾರಾಯಣ ಸ್ವಾಮಿ ಅವರು MLC ರಾಜ್ಯಪಾಲರಿಗೆ ಇದ್ರ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ, ಕ್ರಮ ಕೈಗೊಳ್ಳಿ ಅಂತ ಹೇಳಿ.
ಪ್ರಿಯಾಂಕ್ ಖರ್ಗೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಭೂಮಿಯನ್ನ ಕೊಡಲಾಗಿದೆ ಅನ್ನೋ ಆರೋಪ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕೂಡ ಸಂಪುಟದಿಂದ ಕೈ ಬಿಡಿ ಅಂತ ಹೇಳಿ ಬಿಜೆಪಿ ಆಗ್ರಹ ವ್ಯಕ್ತಪಡಿಸ್ತಾ ಇದೆ. ಆದರೆ ಎಂ ಬಿ ಪಾಟೀಲ್ ಅವ್ರನ್ನ ಮಾತನಾಡಿಸಿದಾಗ ಹೇಳ್ತಾರೆ, ಇಲ್ಲ ನಿಯಮ ಪಾಲನೆ ಆಗಿದೆ, ಇದರಲ್ಲಿ ಯಾವುದೇ ರೀತಿಯ ಅಕ್ರಮ ಇಲ್ಲ. ಈ ರಾಹುಲ್ ಖರ್ಗೆ ಅವರೇನಿದ್ದಾರೆ IIT ಪದವೀಧರರಿದ್ದಾರೆ, ಹೀಗಾಗಿ ಅವರು R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ ಕ್ಷೇತ್ರದಲ್ಲಿ ಒಂದು ಸಂಸ್ಥೆ ತೆರಿತೀನಿ ಅಂತ ಹೇಳಿದ್ರು. ಹೀಗಾಗಿ ನಾವು ಅಲ್ಲಿರುವ ಹೈಟೆಕ್ ಏರೋಸ್ಪೇಸ್ ಪಾರ್ಕ್ ಗಮನಿಸಬೇಕಿದನ್ನ, ಹೈಟೆಕ್ ಏರೋಸ್ಪೇಸ್ ಪಾರ್ಕ್ನಲ್ಲಿ 5 ಎಕರೆ ಜಾಗ ಕೊಟ್ಟಿದ್ದೀವಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ರಿಲೇಟೆಡ್ ಆದ ಒಂದು ಸಂಸ್ಥೆಯನ್ನು ತೆರೆಯಲಿ ಅಂತ. ತೆರೀತಾರಾ ಗೊತ್ತಿಲ್ಲ. ಸೈಟ್ ಕೊಟ್ಟಿರೋದೇ, ಅಲ್ಲಿನ ಜಾಗ ಕೊಟ್ಟಿರೋದೇ ಅಕ್ರಮವಾಗಿ ಅನ್ನೋ ಆರೋಪ ಇದೆ. ರಾಜ್ಯಪಾಲರ ಅಂಗಳದಲ್ಲಿ ಇದೀಗ ಕಾಂಗ್ರೆಸ್ನ ಮತ್ತೋರ್ವ ನಾಯಕರ ವಿರುದ್ಧ ಗಂಭೀರ ಆರೋಪ. ಯಾವ ರೀತಿ ಇದನ್ನ ಫೇಸ್ ಮಾಡ್ತಾರೆ ಕಾದ್ ನೋಡೋಣ. ಅಸಲಿ ರಾಜಕೀಯ ವಿದ್ಯಮಾನಗಳನ್ನ ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ಸುದ್ದಿ ಇದು. ಒಂದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆಯೇ ಭೂ ಕಬಳಿಕೆ ಆರೋಪ, ಅಂದ್ರೆ ಅಕ್ರಮವಾಗಿ 14 ಸೈಟನ್ನ ಪಡೆದ ಆರೋಪ ಮುಖ್ಯಮಂತ್ರಿಗಳು ಎದುರಿಸ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಶುರುವಾಗಿದೆ ಮತ್ತೊಂದು ಭೂ ಕಬಳಿಕೆ ಆರೋಪ. ಗಮನಿಸೋಣ ಆ ಸುದ್ದಿಯನ್ನ ಇವತ್ತಿನ ನಮ್ಮಲ್ಲಿ ಮಾತ್ರದಲ್ಲಿ. ಕಾಂಗ್ರೆಸ್ ವಿರುದ್ಧ ಇದೀಗ ಸಾಲು ಸಾಲು ಆರೋಪಗಳ ಸುರಿಮಳೆಯೇ ವ್ಯಕ್ತವಾಗ್ತಾ ಇದೆ. ಫೈಲು ಡೀಲಿನ ನಡುವೆ ಭೂಮಿ ಕೂಡ ಗುಳುಮಾಗಿ ಹೋಗ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ. ಕೇವಲ ಮೂಡ ವಿಚಾರ ಮಾತ್ರವಲ್ಲ, ಇದೀಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ, ನಾವು ಮಾತನಾಡ್ತಿರೋದು ಸಚಿವ ಪ್ರಿಯಾಂಕ್ ಖರ್ಗೆ ಬಗ್ಗೆ ಅಲ್ಲ, ಅವರ ಸಹೋದರ ರಾಹುಲ್ ಖರ್ಗೆ ನಿಯಮ ಬಾಹಿರವಾಗಿ CA ಸೈಟ್ ಅನ್ನ KIADB ನೀಡಿದೆ ಅನ್ನೋ ಆರೋಪ ಇದೀಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯಪಾಲರ ಅಂಗಳವನ್ನ ಕೂಡ ತಲುಪಿದೆ. ವಾಲ್ಮೀಕಿ ಆಯ್ತು, ಮೂಡ ಆಯ್ತು, ಇದೀಗ KIADB. ಕಡಿಮೆ ಕಾಸು ಭೂಮಿ ನುಂಗಿದ್ರ ಕೈ ಬಾಸು ಅನ್ನೋ ಆರೋಪ. ರಾಜ್ಯದಲ್ಲಿ ಟ್ರಸ್ಟ್ ಅನ್ನ ಕಳೆದುಕೊಳ್ತಾ ಇದೆಯಾ ಹಾಗಾದ್ರೆ ಹಂತ ಹಂತವಾಗಿ ಕಾಂಗ್ರೆಸ್? ಖರ್ಗೆ ಫ್ಯಾಮಿಲಿ ಅಂದ್ರೆ ಕಾಂಗ್ರೆಸ್ ಪಕ್ಷವೂ ಹೌದು, ಅವರ ಕುಟುಂಬವೂ ಹೌದು. ಎರಡೂ ಕಡೆ ಕೂಡ ಟ್ರಸ್ಟ್ ಕಳೆದುಕೊಳ್ತಾ ಇದ್ದಾರಾ ಖರ್ಗೆ ಸಾಹೇಬ್ರು ಅವರ ಕುಟುಂಬಸ್ಥರು ಅನ್ನೋ ಅನುಮಾನ. ವಿಹಾರ ಟ್ರಸ್ಟ್ಗೆ ಕರ್ನಾಟಕದಲ್ಲಿ ಏರೋಸ್ಪೇಸ್ ಸಿಟಿ ಏನಿದೆ ಅದರಲ್ಲಿ 5 ಏಕರ್ಸ್ CA ಸೈಟ್ನ ಅಲಾಟ್ ಮಾಡಿಕೊಡ್ಲಾಗಿದೆ. ಇದರಲ್ಲಿ ಮುಖ್ಯವಾದಂಥ ಟ್ರಸ್ಟಿಗಳು ಯಾರ್ಯಾರು? ರಾಹುಲ್ ಎಂ ಖರ್ಗೆ ಅವರು, ಪ್ರಿಯಾಂಕಾ ಎಂ ಖರ್ಗೆ ಮತ್ತು ಖರ್ಗೆ ಅವರ ಧರ್ಮಪತ್ನಿಯೇ ಅವರು, ಜೊತೆಗೆ ಅವರ ಅಳಿಯ ರಾಧಾಕೃಷ್ಣ, ಜೊತೆಗೆ ಇನ್ನು 2 ಸದಸ್ಯರು ಸಹ ಇದ್ದಾರೆ. ಯಾವ ಮಾನದಂಡದ ಮೇಲೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ನ ಸಚಿವರ ಇರತಕ್ಕಂತಹ ಟ್ರಸ್ಟ್ಗೆ, AICCಯ ಅಧ್ಯಕ್ಷರ ಧರ್ಮಪತ್ನಿಯವರು ಇರತಕ್ಕಂತಹ ಟ್ರಸ್ಟ್ಗೆ ಯಾವ ಮಾನದಂಡದ ಮೇಲೆ ಈ CAನ ಅಲಾಟ್ ಮಾಡಿಕೊಡ್ಲಾಗಿದೆ? ನಮ್ಮ ಮೂಲಭೂತವಾದಂತಹ ಪ್ರಶ್ನೆ ಏನು ಅಂತಂದರೆ, KIADBನಲ್ಲಿ ನೀವು CA ಸೈಟ್ಗಳನ್ನ ಅಲಾಟ್ ಮಾಡಿಕೊಡ್ಬೇಕು ಅಂದರೆ ಒಂದು ಹರಾಜು ಪ್ರಕ್ರಿಯೆ ಮಾಡಬೇಕು. ಅದು ಫಸ್ಟ್ ಲಾ. ಸೆಕೆಂಡ್ ಲಾ, ಅಕಸ್ಮಾತ್ ಹರಾಜು ಪ್ರಕ್ರಿಯೆ ಇಲ್ಲದೇ ಇದ್ದರೆ ನೀವು 1.5 ಪಟ್ಟು, ಅಂದರೆ ಈಗ ಏನು CAಗೆ ದರ ನಿಗದಿಪಡಿಸಿರ್ತಾರೆ ಅದಕ್ಕೆ 1.5 ಪಟ್ಟು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ. ಈ 5 ಎಕರೆ ಜಾಗನ, ಅದು CA ಜಾಗ. ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಇಲ್ಲಿ 5 ಎಕರೆ ಅವರ ಟ್ರಸ್ಟ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಒಡೆತನದ ಟ್ರಸ್ಟ್ಗೆ 5 ಎಕರೆನ ಅಲಾಟ್ ಆಗಿದೆ. ಇದು ಅಕ್ರಮವಾಗಿ ಆಗಿದೆಯೋ? ಆ KIADB ಲ್ಯಾಂಡ್ 5 ಎಕರೆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡೋಕ್ಕೂ ಮುಂಚೆ ಎಷ್ಟು ಅರ್ಜಿಗಳನ್ನು ಕರೆದಿದ್ರು? ಯಾರ್ಯಾರು ಟ್ರಸ್ಟ್ ಈ ಜಮೀನಿಗೆ CA ನಿವೇಶನ ಅಂತ ಕರೆದ್ರೆ 5 ಎಕರೆ CA ಜಮೀನು ಏನು ಖರ್ಗೆ ಕುಟುಂಬಕ್ಕೆ ಅಲಾಟ್ ಆಗಿದೆ, ಯಾರ್ಯಾರು ಅರ್ಜಿದಾರರಿದ್ದರು, ಇವೆಲ್ಲವೂ ಕೂಡ ಮಾಹಿತಿ ಪಡೆದುಕೊಳ್ಬೇಕಾಗ್ತದೆ. ಅದಕ್ಕೂ ಇವರು ಕೂಡ ಉತ್ತರ ಕೊಡಬೇಕಾಗ್ತದೆ. ಆಗಿರೋದೇನೋ KIADB ಅಡಿಯಲ್ಲಿ CA ಸೈಟ್ಗಳನ್ನು ಹಂಚಲಾಗತ್ತೆ. ಯಾರಿಗೆ ಹಂಚೋದು? ಈಗಲೇ ಅಶೋಕ್ ಗೌಡ್ರು ಹೇಳಿದ್ನಿ, ನೀವು ಕೇಳಿಸ್ಕೊಂಡಿರ್ತೀರಿ, ಒಂದು ಹರಾಜು ಮಾಡಬೇಕು, ಇಲ್ತಂತಂದರೆ ಅರ್ಹತೆಯ ಆಧಾರದ ಮೇಲೆ ಕೊಡಬೇಕು. ಆದರೆ ಈ ಮಾನದಂಡವನ್ನು ಗಾಳಿಗೆ ತೂರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ರಾಹುಲ್ ಖರ್ಗೆ ಅವರಿಗೆ ಭೂಮಿಯನ್ನು ನೀಡಲಾಗಿದೆ ಅನ್ನೋ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸನ್ನು ಗಮನಿಸ್ತಾ ಹೋಗೋಣ. ಏನಿದು ಹಗರಣ, ಯಾವ ರೀತಿ ಆರೋಪ ಕೇಳೋಕೆ ಸಿಗ್ತಿದೆ ಅಂತ ಹೇಳಿ. ಖರ್ಗೆ ಅವರ ಕುಟುಂಬದ ಅಡಿಯಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಹೇಳಿ ನಡೆಸಲಾಗ್ತಾ ಇದೆ. ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅವರ ಧರ್ಮಪತ್ನಿ ಇದ್ದಾರೆ, 2 ಪುತ್ರರು ರಾಹುಲ್ ಖರ್ಗೆ, ಪ್ರಿಯಾಂಕ್ ಖರ್ಗೆ 2 ಇದ್ದಾರೆ. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಅವರ ಅಳಿಯ ಕೂಡ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ. ಹೀಗೆ ಇಡೀ ಕುಟುಂಬಸ್ಥರು ಇರುವಂತಹ ಟ್ರಸ್ಟ್ ಇದು, ಸಿದ್ಧಾರ್ಥ ವಿಹಾರ ಟ್ರಸ್ಟ್.
ಬೇಸಿಕಲಿ ಎಜುಕೇಷನ್ ಹಾಗೆ ರಿಲಿಜಿಯಸ್ ಆಕ್ಟಿವಿಟೀಸ್ ಅನ್ನ ನಡೆಸುವಂತಹ ಟ್ರಸ್ಟ್ ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ಇದು ಆದರೆ ಲಭ್ಯವಾಗಿರೋದು KIADB ಅಡಿಯಲ್ಲಿ ಕಡಿಮೆ ಬೆಲೆಗೆ 5 ಎಕರೆ ಭೂಮಿಯನ್ನ ಈ ಟ್ರಸ್ಟ್ಗೆ ನೀಡಲಾಗಿದೆ ಅನ್ನುವ ಆರೋಪ. ಹರಾಜು ಪ್ರಕ್ರಿಯೆ ನಡೆಸದೆ ಸೈಟ್ ಅನ್ನ ನೀಡಲಾಗಿದೆ. ಹರಾಜು ನಡೆಸದಿದ್ರೆ 1.5 ಪಟ್ಟು ಹಣ ನೀಡಬೇಕಾಗಿತ್ತು. ಆದರೆ ಹರಾಜು ನಡೆಸಿ ಕ್ರಮಬದ್ಧವಾಗಿ ಸೈಟ್ ಅನ್ನ ನೀಡದೆ, ಹರಾಜು ಪ್ರಕ್ರಿಯೆ ಇಲ್ಲದೆ ಕಡಿಮೆ ಬೆಲೆಗೆ 5 ಎಕರೆ ಭೂಮಿಯನ್ನ ಕೊಡಲಾಗಿದೆ ಅನ್ನುವ ಆರೋಪ ಇದೆ. ರಾಜಭವನದ ಅಂಗಳದಲ್ಲಿ ಸದ್ಯಕ್ಕೆ ಈ ಟ್ರಸ್ಟ್ಗೆ ನೀಡಿರುವ ಜಮೀನಿನ ವಿಚಾರ ತಲುಪಿದೆ. ಛಲವಾದಿ ನಾರಾಯಣ ಸ್ವಾಮಿ ಅವರು MLC ರಾಜ್ಯಪಾಲರಿಗೆ ಇದ್ರ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ, ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಪ್ರಿಯಾಂಕ್ ಖರ್ಗೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಭೂಮಿಯನ್ನ ಕೊಡಲಾಗಿದೆ ಅನ್ನೋ ಆರೋಪ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕೂಡ ಸಂಪುಟದಿಂದ ಕೈ ಬಿಡಿ ಅಂತ ಹೇಳಿ ಬಿಜೆಪಿ ಆಗ್ರಹ ವ್ಯಕ್ತಪಡಿಸ್ತಾ ಇದೆ. ಆದರೆ MB ಪಾಟೀಲ್ ಅವ್ರನ್ನ ಮಾತನಾಡಿಸಿದಾಗ ಹೇಳ್ತಾರೆ, ಇಲ್ಲ ನಿಯಮ ಪಾಲನೆ ಆಗಿದೆ, ಇದರಲ್ಲಿ ಯಾವುದೇ ರೀತಿಯ ಅಕ್ರಮ ಇಲ್ಲ. ಈ ರಾಹುಲ್ ಖರ್ಗೆ ಅವರೇನಿದ್ದಾರೆ IIT ಪದವೀಧರರಿದ್ದಾರೆ, ಹೀಗಾಗಿ ಅವರು R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ ಕ್ಷೇತ್ರದಲ್ಲಿ ಒಂದು ಸಂಸ್ಥೆ ತೆರಿತೀನಿ ಅಂತ ಹೇಳಿದ್ರು. ಹೀಗಾಗಿ ನಾವು ಅಲ್ಲಿರುವ ಹೈಟೆಕ್ ಏರೋಸ್ಪೇಸ್ ಪಾರ್ಕ್, ಗಮನಿಸಬೇಕಿದನ್ನ, ಹೈಟೆಕ್ ಏರೋಸ್ಪೇಸ್ ಪಾರ್ಕ್ನಲ್ಲಿ 5 ಎಕರೆ ಜಾಗ ಕೊಟ್ಟಿದ್ದೀವಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ರಿಲೇಟೆಡ್ ಆದ ಒಂದು ಸಂಸ್ಥೆಯನ್ನು ತೆರೆಯಲಿ ಅಂತ. ತೆರೀತಾರಾ ಗೊತ್ತಿಲ್ಲ. ಸೈಟ್ ಕೊಟ್ಟಿರೋದೇ, ಅಲ್ಲಿನ ಜಾಗ ಕೊಟ್ಟಿರೋದೇ ಅಕ್ರಮವಾಗಿ ಅನ್ನೋ ಆರೋಪ ಇದೆ. ರಾಜ್ಯಪಾಲರ ಅಂಗಳದಲ್ಲಿ ಇದೀಗ ಕಾಂಗ್ರೆಸ್ನ ಮತ್ತೋರ್ವ ನಾಯಕರ ವಿರುದ್ಧ ಗಂಭೀರ ಆರೋಪ. ಯಾವ ರೀತಿ ಇದನ್ನ ಫೇಸ್ ಮಾಡ್ತಾರೆ